ರಾತ್ರಿ ಇದು ನಮ್ಮ ಸ್ವಂತ ಅನುಭವ ಹೇಳಿದ್ರೆ, ನಾವು ಕಡಿಯಾಳಿ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ರಸ್ತೆ ಉಂಟು. ಆ ರಸ್ತೆಯಲ್ಲಿ ಪ್ರತಿನಿತ್ಯ ರಾತ್ರಿ 12:30 1 ಗಂಟೆ ರಾತ್ರಿಗೆ ಆ ಒಂದು ಜಾಗದಿಂದ ದೇವಿ ಕಡಿಯಾಳಿಯಿಂದ ಈ ಪಿಲ್ಚಂಡಿ ಗುಡಿಗೆ ಇಲ್ಲಿ ಸವಾರಿ ಬರುವಂತಹದ್ದು ಒಂದಿತ್ತು. ಆವಾಗ ನಾವು ಸಣ್ಣದಿರುವಾಗ ಕೂಡ ನಮಗೆ ಗೊತ್ತುಂಟು. ಆವಾಗ ಒಂದು ದೀಪ ಹಾಗೂ ಒಂದು ಗೆಜ್ಜೆಯ ಶಬ್ದ ಕೂಡ ರಾತ್ರಿ ಹೊತ್ತಿನಲ್ಲಿ ಅದು ಕೇಳ್ತಾ ಇತ್ತು. ಇದು ಪಿಲ್ಚಂಡಿ ಬಾರಿ ಪವರ್ಫುಲ್ ಅಂತೆ, ಬಾರಿ ಕಾರ್ಣಿಕತೆ. ನಾವು ಹಿಂದಿನವರು ಹೇಳಿದ್ದನ್ನು ಕೇಳಿದ್ದೇವೆ. ಪಿಲ್ಚಂಡಿದು ಇದು ಹುಲಿ ಅಂತ ಹೇಳಿದ್ರೆ, ಇದು ದೇವಿಯಗೆ ಬರುವ ಆಟಿಗೆ ಸವಾರಿ ಬರುತ್ತೆ. ಅದ್ರದ್ದು ಕಾಲಿದ ಅಚ್ಚಿ ಕಡಿಯಾಡಿ ಮಹಿಷಾಸುರ ದೇವರ ಎದುರು ಕಡೆ ಇತ್ತಂತೆ. ಅದನ್ನೆಲ್ಲ ನೋಡಿದವರು ಇದ್ದಾರೆ. ಅಷ್ಟು ದೇವಿಗೂ ಪಿಲ್ಚಂಡಿಗೂ ದೇವಿದು ವಾಹನ ಅಷ್ಟು ಸಂಬಂಧ ಇದೆ. ಈ ಕೆಲಸ ಬಾರಿ ಒಂದು ಪಂಡ ಪಿಲ್ಚಂಡಿ ಪಂಡ ಬಾರಿ ತೂತಲಕ್ಕೈತಿನ ಪಿಲ್ಚಂಡಿಗೆ ಅವೇನು ಊರ್ದಾಗಲು ಮತ್ತೆ ಹಿರಿಯರು ಮತ್ತೆ ಒಟ್ಟಾದ್ರು ಸೇರಿದು ಆ ಪಿಲ್ಚಂಡಿಂದ ಶಾಂತ ಮಲ್ಪಿರೋದು ಒಂದೊಂದು ಮಲ್ತೀನಿ. ಬ್ರಹ್ಮಸ್ಥಾನ ಮಲ್ತೀನಿ. ಬ್ರಹ್ಮಸ್ಥಾನ ಆ ಕಾರಣ ಬ್ರಹ್ಮಸ್ಥಾನ ಇತ್ತಿದ್ವಿ. ಹಿರಿಯರು ಬಂದಿನ ಕಾಲೋಡು ಬ್ರಹ್ಮಸ್ಥಾನ ಇತ್ತಿದ್ವಿ. ಬೊಕ್ಕ ಸ್ಥಾಪನೆ ಬ್ರಹ್ಮೆ, ನಾಗೆ, ರಕ್ತೇಶ್ವರಿ, ಕ್ಷೇತ್ರಪಾಲೆ, ಬೊಬ್ಬರಿ, ನಂದಿ ಮೊಗಲಿನ ಪೂರ ಪಾಡ್ದು ಒಮ್ಮೆನಂತ ಶಾಂತ ಮಲ್ಪಕ ಬಂದು ಶಾಂತ ಮಲ್ಪರೆ ಮಲ್ಪಿನ ಕಾರಣ. ಕೆಲವರು ಹೊಟ್ಟೆಗೆ ಸಹ ಎಂತ ತಕೊಳ್ಳಿಲ್ಲ, ಆದ್ರೂ ಪಾವ ಎಂತ ಸಹ ತೋರ್ಸುದಿಲ್ಲ. ಎಲ್ಲ ಮಾಡ್ತಾ ಎಲ್ಲ ಇದ್ದಾರೆ ಕೆಲಸ. ಸಾಧಾರಣ ಒಂದು 30-35 ಮಂದಿ ಅಷ್ಟಿದ್ದಾರೆ. ಈಗ ಸಹ ಬಂದು ಎಲ್ಲ ಸೇರಿಕೊಳ್ತಾ ಇದ್ದಾರೆ. ಸೀದಾ ಕೃಷ್ಣ ಮಠ ಸ್ವಾಮಿ ಆಶೀರ್ವಾದಕ್ಕೆ ತಂದು 5:30 ಗಂಟೆಗೆ ಸ್ಟಾರ್ಟ್ ಆಗ್ಬೋದು. ಪಂಚಾದ ಇಂಗ್ಲಿತ ಹೊರಕಾಣಿಕೆ ಪಾನಿಗೆ ಜನಪದ ಪಂಚ ಒಂದಿಂದ ಮುಂದಿನ ಸರ್ತಿ ಕೊಡ್ತೀರಿ. ಫಸ್ಟ್ ಸರ್ತಿ ಕೊರ್ನೆ ಇತ್ತು. ಫಸ್ಟ್ ಕೊರ್ನೆದು ಫುಲ್ ಒಂಜಿ 200-300 ಗಾಡಿ ಫಸ್ಟ್. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KK85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಉಡುಪಿಯ ಪ್ರಸಿದ್ಧವಾದಂತಹ ಕಡಿಯಾಳಿ ಮಹಿಷಾಸುರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪಿಲ್ಚಂಡಿ ದೈವದ ಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯುತ್ತಿದೆ. ನೋಡೋಣ, ಅಲ್ಲಿಯ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದು ಸಗ್ರಿ ಎಂಬ ಜಾಗದಲ್ಲಿದೆ. ಈಗಾಗಲೇ ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರಿದ್ದಾರೆ. ತಮ್ಮ ಕರಸೇವೆಯನ್ನು ಅರ್ಪಿಸಲು ಎಲ್ಲ ಬಂದಿದ್ದಾರೆ. ನಿಮಗೆ ಕಾಣ್ತಿದ್ದರು. ಇಂದಿನ ನಮ್ಮ ಕರಸೇವೆಯಲ್ಲಿ ಭಾಗಿಯಾದಂತಹ ಎಲ್ಲ ಭಕ್ತಾದಿಗಳು ಇಲ್ಲಿರುವಂತಹ ಹಂಚನೆಲ್ಲ ಸಾಗಿಸ್ತಿದ್ದಾರೆ. ನೋಡೋಣ, ನಾವು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇವರೆಲ್ಲ ಬೆಳಿಗ್ಗೆ ಬಂದು ಇಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದದನ್ನು ನಾವು ಕಾಣ್ತಿದ್ದೇವೆ. ಇಂದಿನ ಯುವ ಜನಾಂಗದಲ್ಲಿ ದೇವರು ಎನ್ನುವಂತಹ ನಂಬಿಕೆಯನ್ನಿಟ್ಟು ತಮ್ಮ ಒಂದು ಸೇವೆಯನ್ನು ನೀಡಲು ಬಂದಿದ್ದಾರೆ. ಇವರೆಲ್ಲ ಹೆಂಗಸರ ಸಮೇತ ಇದರಲ್ಲಿ ಭಾಗವಹಿಸುವುದು ವಿಶೇಷವಾಗಿದೆ. ಈಗ ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲ ಕರಸೇವೆಯಲ್ಲಿ ನಿರತರಾದಂತಹ ಭಕ್ತಾದಿಗಳನ್ನು ನಾವು ಕಾಣ್ತೀವಿ. ಇದು ನಮ್ಮ ಹಳೆಯ ಗುಡಿ. ಇದರ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಪಿಲ್ಚಂಡಿ ದೈವದ ನೂತನ ಗುಡಿ, ಅದ್ಭುತವಾಗಿ ನಿರ್ಮಿಸಿದಂತಹ ನೂತನ ಗುಡಿಯನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಅದೇ ರೀತಿ ಪಕ್ಕದಲ್ಲಿ ನಾಗನ ಗುಡಿಯನ್ನು ಸಮೇತ ನಾವಿಲ್ಲಿ ಕಾಣ್ತಿದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮವರೇ ಆದಂತಹ ಕಡಿಯಾಳಿ ದೇವಸ್ಥಾನದ ಆಡಳಿತ ವರ್ಗದ ಮುಖ್ಯಸ್ಥರಾದಂತಹ ವಿಜಯೇಂದ್ರ ರಾವ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಅವರೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಕುಂಜಿಬೆಟ್ಟಿನ ಶಶಿರಾಜ್ ಸುಂದರ್ ಅವರಿದ್ದಾರೆ. ನೋಡೋಣ, ಅವರೊಂದಿಗೆ ಇಂದಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡಿ, ನಮ್ಮ ಕಾರಣೀಭೂತರಾದಂಥ ಇಬ್ಬರು ಸಹ ಇಲ್ಲಿದ್ದಾರೆ. ನಮಸ್ತೆ ವಿಜಯರಾಜ್ ಅಂತ. ನಮಸ್ತೆ ಶಶಿರಾಜ್ ಸುಂದರ್ ಅವರೇ. ಹೇಳಿ ಇವರೇ, ಇದು ಒಂದು ಜೀರ್ಣೋದ್ಧಾರ ಆಗಬೇಕೆನ್ನುವಂತಹ ಪ್ರಮೇಯ ಹೇಗೆ ಬಂತು? ಇದು ಸಾಧಾರಣ ಬಹಳ ವರ್ಷದ ಹಿಂದೆ, ಅಂದರೆ ನಮಗೆ ನಾವು ಹುಟ್ಟುವ ಮೊದಲಿಂದ ನಾವು ಇಲ್ಲಿ ಒಂದು 3 ಗುಡಿ ಇದ್ದದನ್ನು ನೋಡಿದ್ದೀವಿ. ಆದರೆ ಅದು ಬಹಳ ಜೀರ್ಣಾವಸ್ಥೆ ಆಗಿತ್ತು. ಹಾಗಾಗಿ ಅದನ್ನು ಒಂದು ನಾವು ಅಧಿಕಾರ ತಗೊಳ್ಳುವಾಗ ಅದನ್ನೊಂದು ಮಾಡಬೇಕಂತ ಹೇಳುವಂಥದ್ದೊಂದು ದೃಢ ನಿರ್ಧಾರಕ್ಕೆ ಬಂದಿದೆ. ಯಾಕಂದರೆ ಈ ಹಿಂದೆ ಇದ್ದಂಥ ಒಂದು 2-3 ಅಧ್ಯಕ್ಷರು ಎಲ್ಲ ಮಾಡಬೇಕು ಹೇಳಿ ಇದಕ್ಕೆ ಬಹಳ ಟ್ರೈ ಮಾಡಿದ್ರು. ಆದರೆ ಅದು
ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕಂದ್ರೆ ಅದು ನಮ್ಮ ಯೋಗವಯನ, ಆ ಯೋಗ ಭಾಗ್ಯ ಎಲ್ಲ ಈಗ ಕೂಡಿ ಬಂದಿದೆ. ಮತ್ತೆ ಈ ಒಂದು ಜೀರ್ಣೋದ್ಧಾರ ಮಾಡಬೇಕು. ಯಾಕಂದ್ರೆ ಇದೊಂದು ಆಗಲಿಲ್ಲ ಅಂತೇಳಿ ಈ ಊರಿಗೂ ಕೂಡ ಇದರಲ್ಲಿ ಬಹಳ ಒಂದು ತೊಂದರೆ ಆಗ್ತಾ ಇತ್ತು. ಇದು ಮುಖ್ಯವಾಗಿ ಹೇಳ್ಬೇಕಂತೇಳಿ ಕಡಿಯಾಳಿ ದೇವಸ್ಥಾನಕ್ಕೂ ಇದಕ್ಕೂ ಬಹಳ ಒಂದು ಇದು. ಯಾಕಂದ್ರೆ ಕಡಿಯಾಳಿ ದೇವಿಯ ವಾಹನವಾಗಿತ್ತು ಈ ಪಿಲ್ಚಂಡಿ ಗುಡಿ. ಇದು ಸಾಧಾರಣ 1000 ವರ್ಷದ ಹಿಂದೂ ಇದಕ್ಕೆ ಒಂದು ಪುರಾವೆ ಇದೆ. ಹಾಗಾಗಿ ಹೋಗಿ ಈ ಒಂದು ಅಂದ್ರೆ ಮುಂಚೆ ಇದು ಒಂದು 3 ಗುಡಿ ಇತ್ತು ಖಾಲಿ. ಇದಂದ್ರೆ ಸಂಪೂರ್ಣ ಹೋಗಿತ್ತು. ಅದನ್ನು ಅಂದ್ರೆ ಇಲ್ಲಿ ವರ್ಷಂಪ್ರತಿ ಆಗುವಂಥದ್ದು ಕಡಿಯಾಳಿ ದೇವಸ್ಥಾನದಲ್ಲಿ ಉತ್ಸವ ಜಾತ್ರೆ ಯಾವಾಗ ಆಗ್ತದೆ, ಜಾತ್ರೆ ಟೈಮ್ನಲ್ಲಿ ಜಾತ್ರೆ ಅದಕ್ಕೆ 3ನೇ ದಿವಸ ಇಲ್ಲಿ ಕೂಡ ಅದಕ್ಕೆ ಆಗುವಂಥ ಕೋಲಾಗಿಲ್ಲ ಎಲ್ಲ ಈಗ ಆಗ್ತಾ ಇತ್ತು. ಈಗ ಮೊನ್ನೆ ಕೂಡ ಇಲ್ಲಿ ಉತ್ಸವ ಆದ ಕೂಡಲೇ ಇಲ್ಲಿ ಕೋಲಾಗಿದೆ, ಕಾಲಾವಧಿ ಆಗುವಂಥದ್ದು ಇಲ್ಲಿ ಆಗ್ತಾ ಉಂಟು. ಹಾಗಾಗಿ ಅದನ್ನು ನಡೆಸಿದೆ. ಮತ್ತೆ ಪ್ರತಿ ಒಂದು ಸಂಕ್ರಾಂತಿ ದಿವಸ ಇಲ್ಲಿ ದರ್ಶನ ಕಾರ್ಯಕ್ರಮ, ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಪ್ರಶ್ನೆ ಕೇಳಲಿಕ್ಕೆಲ್ಲ ಬರ್ತಾರೆ ಇಲ್ಲಿ. ಅಂದ್ರೆ ಈ ದೇವಿಯ ಒಂದು ಪವಾಡ ಇದು ಬಹಳ ಇನ್ನಿಂದಲೂ ಉಂಟು. ಯಾಕಂದ್ರೆ ರಾತ್ರಿ ಇದರದ್ದು ಏನ್ ಹೇಳಿದ್ರೆ, ರಾತ್ರಿ ಇದು ನಮ್ಮ ಸ್ವಂತ ಅನುಭವ ಹೇಳಿದ್ರೆ, ನಾವು ಕಡಿಯಾಳಿ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಮನೆಯ ಪಕ್ಕದಲ್ಲ ಒಂದು ಸಣ್ಣ ರಸ್ತೆ ಉಂಟು. ಆ ರಸ್ತೆಯಲ್ಲಿ ಪ್ರತಿನಿತ್ಯ ರಾತ್ರಿ 12:30 1 ಗಂಟೆ ರಾತ್ರಿಗೆ ಆ ಒಂದು ಜಾಗದಿಂದ ದೇವಿ ಕಡಿಯಾಳಿಯಿಂದ ಈ ಪಿಲ್ಚಂಡಿ ಗುಡಿಗೆ ಇಲ್ಲಿ ಸವಾರಿ ಬರುವಂತಹದ್ದು ಒಂದಿತ್ತು. ಆವಾಗ ನಾವು ಸಣ್ಣದಿರುವಾಗ ಕೂಡ ನಮಗೆ ಗೊತ್ತುಂಟು. ಆವಾಗ ಒಂದು ದೀಪ ಹಾಗೂ ಒಂದು ಗೆಜ್ಜೆಯ ಶಬ್ದ ಕೂಡ ರಾತ್ರಿ ಹೊತ್ತಿನಲ್ಲಿ ಅದು ಕೇಳ್ತಾ ಇತ್ತು ನಮಗೆ. ಆವಾಗ ನಮಗೆ ಮುಂಚೆ ನಾವು ಸಣ್ಣದಿರುವ ನಮ್ಮ ಮನೆಯಲ್ಲಿ ಕೂಡ ಹೇಳ್ತಾ ಇದ್ರು. ಕಾರಣೀಭೂತ ಅಂದ್ರೆ ಕಾರಣಿಕೆ ಎನ್ನುವಂಥದ್ದು ನಮಗೆ ರಾತ್ರಿ ಮುಂಚೆ ಎಲ್ಲ 12 ಗಂಟೆ ಪಿಕ್ಚರ್ ಎಲ್ಲ ಇತ್ತು. ಅವಾಗ ಪಿಕ್ಚರ್ ಹೋಗ್ಲಿಕ್ಕೆ ಕೂಡ ಬಿಡುವುದಿಲ್ಲ. ಯಾಕಂದ್ರೆ ರಾತ್ರಿ 12 ಗಂಟೆ ಆಗುವಾಗ ಇಲ್ಲಿ ದೇವಿಯ ಒಂದು ಸಂಚಾರ ಉಂಟು. ನೀವು ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಹೇಳುವಂಥದ್ದು, ಯಾವುದೇ ಒಂದು ತೊಂದರೆ ಆಗ್ಬಾರ್ದು ಹೇಳುವಂತ ದೃಷ್ಟಿಯಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದನ್ನು ನಾವು ಇವತ್ತಿಗೂ ಕೇಳ್ತೇವೆ. ಇದು ಈಗ ಮಾತ್ರ ಅಂದ್ರೆ ಇಲ್ಲಿಂದ ಆ ದೇವಸ್ಥಾನ ಮುಂಚೆ ಇದು ಹೇಗಿತ್ತು ಹೇಳಿದ್ರೆ, ಕಡಿಯಾಳಿ ದೇವಸ್ಥಾನದಿಂದ ಇಲ್ಲಿವರೆಗೆ ಕಾಡೇ ಇತ್ತು ಇಲ್ಲಿ. ಅಂದ್ರೆ ಒಂದೇ ಒಂದು ಮನೆ ಕೂಡ ಇಲ್ಲಿ ಒಂದು ಜಾಗದಲ್ಲಿ ಇರ್ಲಿಲ್ಲ. ಸಂಪೂರ್ಣ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮನೆಯಿಂದ ಹಿಂಬದಿಯಲ್ಲಿ ಬರುವಂತದ್ದು ಪೂರ್ತಿಯಾಗಿ ಕಾಡು ಇತ್ತು. ಈಗ ಅದು ಕಾಡು ಕಂಪ್ಲೀಟ್ ಹೋಗಿ ಈಗ ಅದು ನಾಡಾಗಿದೆ. ಆ ನಾಡಾದ ಕಾರಣ ನಾವೀಗ ಏನ್ ಮಾಡುವ, ಈಗ ಈ ಜೀರ್ಣೋದ್ಧಾರ ಇದು ಮಾಡೋದು ನಮಗೆ ಏನು ಉಪಾಯ ಇಲ್ಲ. ಅಂದ್ರೆ ಇಡೀ ನಮ್ಮ ಪರಿಸರ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆಲ್ಲ ಆಗಿ ಇದ್ದ ಕಾರಣ ನಾವು ಈ ದೇವಸ್ಥಾನ ಈ ಒಂದು ಗುಡಿಯನ್ನು ಜೀರ್ಣೋದ್ಧಾರ ಮಾಡ್ಬೇಕು ಹೇಳಿ ಸಂಕಲ್ಪ ಮಾಡಿದ್ದೇವೆ. ಈಗ ಜೀರ್ಣೋದ್ಧಾರ ಆಗ್ತಾ ಉಂಟು. ಈಗ ಸದ್ಯದಲ್ಲಿ ನಾಡ್ದು 8, 9, 10ನೇ ತಾರೀಕಿಗೆ ಇದರ ಒಂದು ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ಉಂಟು. ಹಾಗಾಗ್ಲಿಕ್ಕೆ ಹೋಗಿ ಈಗ ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ನಮ್ಮ ಪಿಲಿಚಂಡಿಯನ್ನು ನಾವೊಂದು ಹೊಸ ಗುಡಿಯಲ್ಲಿ ಕುಳಿಸಿಡ್ಬೇಕಂತ ಹೇಳುವಂಥ ನಮ್ಮ ಒಂದು ಇಡೀ ಊರಿನವರ ಆಸೆ, ಭಕ್ತಾಭಿಮಾನಿಗಳ ಆಸೆ. ಅದನ್ನು ಈಗ ನೆರವೇರ್ತಾ ಉಂಟು. ನಾಡಿದ್ದು ಎಲ್ಲ ನೆರವೇರ್ತದೆ. ಹಾಗಾಗಿ ಸಂಪೂರ್ಣ ನೀವೆಲ್ಲ ಆ ದಿವಸಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಈಗ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂಥ ಶಶಿರಾಜ್ ಕುಂದರ್ ಅವರು ಬಂದು, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು ಅವರು ಬಂದಿದ್ದಾರೆ. ಈಗ ಅವರು ಒಂದು ಈ ವಿಷಯದ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ನಮಸ್ತೆ ಶಶಿರಾಜ್ ಕುಂದರ್ ಅವರೇ, ಹೇಳಿ ನಿಮ್ಮ ಒಂದು ಈ ಜೀರ್ಣೋದ್ಧಾರ ಸಮಿತಿಯ ಮುಂದಾಳತ್ವವನ್ನು ಹೇಗೆ ನೀವು ಮಾಡ್ತಿದ್ದೀರಿ ಅಂತ ಅಂದ್ರೆ, ನಮ್ಮ ಸರ್ಕಾರ ದೇವಸ್ಥಾನ ಕಡಿಯಾಳಿ ಮೇಷಮರ್ದಿನ ದೇವಸ್ಥಾನ ಸರ್ಕಾರದ್ದು 3 ವರ್ಷಕ್ಕೊಮ್ಮೆ ಆಡಳಿತ ಚೇಂಜ್ ಆಗ್ತದೆ. ಹಿಂದಿನ ಆಡಳಿತವರು ಒಳ್ಳೆ ದೇವಸ್ಥಾನವನ್ನು ಬಹಳ ಚಂದ ಮಾಡಿದ್ದಾರೆ. ಅವರು ಇದನ್ನು ಮಾಡ್ಬೇಕಾ, ಮತ್ತೆ ಅವ್ರದ್ದು ಅದು ಮಾಡೋ ದೇವಸ್ಥಾನ ಮಾಡೋ ದೊಡ್ಡ ಬಜೆಟ್ ಎಲ್ಲ ಅವರಿಗೆ ಟೈಮ್ ಸಿಗ್ಲಿಲ್ಲ. ಹಿಂದಿನ ಮುಂಚೆ ಅನಂತರಾಮ್ ಅಂತ ಇದ್ರು, ಗವರ್ಮೆಂಟ್ ಸರ್ಕಾರ ಆಗುವ ಮುಂಚೆ ಅನಂತರಾಮ್ ಇದ್ರು. ಇದನ್ನು ಮಾಡ್ಬೇಕಂತ ಬಹಳಷ್ಟು ಟ್ರೈ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ. ಅವಾಗ ಅವರು 1.5 ಲಕ್ಷ ಒಟ್ಟು ಸಹ ಮಾಡಿಟ್ರಂತೆ. ಅವ್ರದ್ರ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗಿಂದಾಗಿ ಏನೋ ನಮ್ಮ ಈ ಕಮಿಟಿಗೆ ಈ ಭಾಗ್ಯ ಸಿಕ್ಕಿದೆ. ಇದು ಇಡೀ ಗ್ರಾಮಕ್ಕೆ ದೊಡ್ಡ ಗ್ರಾಮ, 4 ಗ್ರಾಮ ಅಂತ ಮಾಗಣೆ ಅಂತ ಹೇಳ್ತಾರೆ, ದೊಡ್ಡ ಗ್ರಾಮ ಇದು ಸಂಬಂಧಪಟ್ಟದ್ದು. ಎಲ್ಲರಿಗೂ ಇದೀಗ ಜೀರ್ಣೋದ್ಧಾರ ಆಗುದು ಬಹಳ ಖುಷಿ ಇದೆ. ಯಾಕೆಂದ್ರೆ ಇದರಿಂದಾಗಿ ಈ ಮನೆಯಲ್ಲಿರುವ ದನಗಳಿಗೆ, ಮನೆಯವರಿಗೆ ಎಲ್ಲರಿಗೂ ಸಮಸ್ಯೆ ಆಗ್ತಿದ್ದು ಜೀರ್ಣೋದ್ಧಾರ ಆಗತ್ತೆ. ಇದು ಪಿಲ್ಚಂಡಿ ಬಾರಿ ಪವರ್ಫುಲ್ ಅಂತ, ಬಾರಿ ಕಾರಣಿಕತೆ. ನಾವು ಹಿಂದಿನವರು ಹೇಳಿದ್ದನ್ನು ಕೇಳಿದ್ದೇವೆ. ಪಿಲ್ಚಂಡಿದು ಇದು ಹುಲಿ ಅಂತ ಹೇಳಿದೆ. ಇದು ದೇವಿಯ ಬರುವ ಆರ್ತಿಗೆ ಸೌರಿ ಬರುತ್ತೆ. ಆದ್ರೂ ಕಾಲಿದ್ದು ಹಚ್ಚಿ ಕಡಿಯಾಳಿ
ಮಹಿಷಮತಿ ದೇವರದ ಎದುರುಗಡೆ ಇತ್ತಂತೆ. ಅದನ್ನೆಲ್ಲ ನೋಡಿದವರು ಇದ್ದಾರೆ. ಅಷ್ಟು ದೇವಿಗೂ ಪಿಲ್ಚಂಡಿಗೂ ದೇವಿದು ವಾಹನ ಅಷ್ಟು ಸಂಬಂಧ ಇದೆ ಇವತ್ತಿಗೂ. ಎಲ್ಲಿ ತನಕ ಅಂದ್ರೆ ಇಂದಿನಿಂದ ಉತ್ಸವ ಆಗುವ ಗಡಿಯಾಡಿ ಮಹಿಷನ್ ಉತ್ಸವವಾಗ ದೇವಿ ಇದು ಸುತ್ತು ಪೌಳಿ ಬರುವಾಗ ಸುತ್ತು ಬರುವಾಗ ದೇವರ ಎದುರುಗಡೆ ಪಿಲ್ಚಂಡಿ ಅದರೊಟ್ಟಿಗೆ ದರ್ಶನದಲ್ಲಿ ಹೋಗ್ಲಿಕ್ಕೆ ದೂತ ಬಲಿಯಲ್ಲಿ ಅದು ಕಾಲಕ್ರಮ ನಿಂತು ಹೋಗಿತ್ತು. ಮೊನ್ನೆ ಇಲ್ಲಿ ಜೀರ್ಣೋದ್ಧಾರಕ್ಕೆ ನಾವು ಪ್ರಶ್ನೆ ಹಾಕುವಾಗ ಅದನ್ನು ನಡೆಸಬೇಕು, ನೀವು ಮುಂದೆ ಮಾಡ್ಬೇಕಂತ ಹೇಳಿ ಅದು ನಮ್ಮದೊಂದು ಭಾಗ್ಯ. ಅದನ್ನು ನಮ್ಮ ಕಮಿಟಿ ಬಂದ ನಂತರ ಅದನ್ನು ಕಂಟಿನ್ಯೂ ಈಗ ಸ್ಟಾರ್ಟ್ ಮಾಡಿದ್ದೇವೆ. ಬಹಳ ಅದು ಈಗ ನಡೀತಾ ಉಂಟು. ಅದೆಲ್ಲ ದೇವಿಯ ಸವರಿ ದೇವಿಗೂ ಇದಕ್ಕೂ ಅಷ್ಟು ಪಿಲ್ಚಂಡಿ ಸಂಬಂಧ ಇದೆ. ಇದು ಇಡೀ 1 ಎಕರೆ ಜಾಗ ಉಂಟು. ಇದು ಇಡೀ ಕಡಿಯಾಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಪಿಲ್ಚಂಡಿ ಇದು ಕಡಿಯಾಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡುವಂತ ಈ ತರ ಹೊರಟಾಗ ನಾವು ಧೈರ್ಯದಲ್ಲಿ ಇವರು ಆಡಳಿತತೆ ಒಳಗಡೆ ನಾವು ಫಸ್ಟಿಗೆ ಮೊದಲನಾಗಿ ಪಿಲ್ಚಂಡಿಯನ್ನು ಪಿಲ್ಚಂಡಿ ಜೀರ್ಣೋದ್ಧಾರ ಆಗ್ಬೇಕಂತ ನಮಗೆ ಮಾರಿದೆ. ಮಾರಿ ಟೈಮಲ್ಲಿ ತಾಯಿದು ಅಪ್ಪಣೆ ಆಗಿದೆ ದೇವಿದು. ನೀವು ಮುಂದೆ ಹೋಗಿ ನಾವಿದ್ದೇವೆ, 1 ರೂಪಾಯಿ ಕೈಯಲ್ಲಿ ನಾವು ಕಡೆ ಸರ್ಕಾರದ ಅಲ್ಲಿ ದೇವಸ್ಥಾನದಲ್ಲಿ ಬೇಕಾದ ಟನ್ ಉಂಟು. ಸರ್ಕಾರದ ಪ್ರತಿಷ್ಠಿತ ಕಾನೂನು ಇದ್ರೆ ಕಾನೂನು ಪ್ರಕಾರ ನಮಗೆ ಅದನ್ನ ತೆಗೆಯಲಿಕ್ಕೆ ಹೋದ್ರೆ ಅದು ತುಂಬಾ ತಡ ಆಗ್ತದೆ. ಇವಾಗ ಊರಿನವರ ಭಕ್ತರದೆಲ್ಲ ಹಣ ತಗೊಂಡು ಕಲೆಕ್ಟ್ ಮಾಡಿ ಈಗ ನಾವು ಮಾಡ್ತಿದ್ದೇವೆ. ನಾಳೆ 8ನೇ ತಾರೀಕಿಗೆ ಹೊರೆಕಾಣಿಕೆ ಶ್ರೀಕೃಷ್ಣ ಮಠದ ಮುಂಭಾಗದಲ್ಲಿ ಪರ್ಯಾಯ ಸ್ವಾಮಿಗಳು ಹೊರೆಕಾಣಿಕೆಯನ್ನು ಚಾಲನೆ ಕೊಟ್ಟು ನಮ್ಮ 4:45ಕ್ಕೆ ನಾವು ಹೊರಡುದು ಹೊರೆಕಾಣಿಕೆ 8ನೇ ತಾರೀಕಿಗೆ. 9ನೇ ತಾರೀಕಿಗೆ ಇಲ್ಲಿ ವಾಸ್ತು ಹೋಮ ಸಭಾ ಕಾರ್ಯಕ್ರಮ EMS ನಾವು ಸ್ಟೇಜ್ ವೇದಿಕೆಯಲ್ಲಿ ಸಭಾಕರಣಾಗಿ ಜೋಡು ಜೀಟಿಗೆ ನಾಟಕವನ್ನು ಇಟ್ಕೊಂಡಿದ್ದೇವೆ. ಮರುದಿವಸ 10ನೇ ತಾರೀಕು ಬೆಳಿಗ್ಗೆ ಪ್ರತಿಷ್ಠಾಪನೆ ಬ್ರಹ್ಮಕಲಶ ಆಗ್ಲಿಕ್ಕಿದೆ ಪ್ರತಿಷ್ಠಾಪನೆ. ಇಲ್ಲಿ ಪಿಲ್ಚಂಡಿ, ಬ್ರಹ್ಮದೇವರು, ನಾಗದೇವರು, ನಂದಿ, ರಕ್ತೇಶ್ವರಿ, ಕ್ಷೇತ್ರಪಾಲರು, ಬ್ರಹ್ಮರು ಇಷ್ಟು ಬೆಬ್ಬರೆ ಇಷ್ಟು ದೇವರುಗಳ ಪ್ರತಿಷ್ಠಾಪನೆ ಇದೆ. ಇದು ಬಹಳ ದೊಡ್ಡ ಇದ್ರಲ್ಲಿದೆ. ಖಾಲಿ ಪಿಲ್ಚಂಡಿ ಮಾತ್ರ ಇಲ್ಲ. ಇಲ್ಲಿ ಪಿಲ್ಚಂಡಿಗೆ ಸಂಬಂಧಪಟ್ಟ ಎಲ್ಲ ದೇವರುಗಳು ಇಲ್ಲಿ ಇದೆ. ಇದು ಮೊನ್ನೆ ಕಾಲಾವಧಿ ಇಲ್ಲಿ ನಡೆದಿದೆ ಕೋಲ. ನಂತರ ನಾವು ಹಳೆ ಗುಡಿಯನ್ನು ಸಂಕೋಚ ಮಾಡಿ ತೆಗ್ದಿವೆ. ಈಗ ನಾಳೆ ಪ್ರತಿಷ್ಠಾಪನೆ ಮಾಡಿದೆ. ಆ ದಿವಸ ಮಧ್ಯಾಹ್ನ ಅನ್ನ ಸಂದರ್ಭನೆ 10ನೇ ತಾರೀಕು ಪ್ರತಿಷ್ಠಾಪನೆ ಆದ ಸಾಯಂಕಾಲ ಕೋಲ ಕಾರ್ಯಕ್ರಮ ನಡೀತಿದೆ. ಮತ್ತೆ ಈ ಊರಿಗೆ ಒಂದು ಗುರಿಕಾರರು ಅಂತ ಇದ್ದಾರೆ. ಗುರುಕಾರು ಅದು ಹಿಂದಿನ ಕಾಲದಲ್ಲಿ ಸುಂದರ್ ಶೆಟ್ಟಿ ಅಂತ ಅವರಿದ್ರು. ಅವರ ನಂತರ ಅವರ ಇದ್ರ ಅಳಿಯರಿಗೆ ಅವರದ್ದು ಸಂಬಂಧ. ಅವರ ನಂತರ ಅವರ ಅಳಿಯರು ಬಾಬಾ ಸದೋಷ ಶೆಟ್ಟರು ಅಂಚಿನ ಮನೆತನ ಮನೆಯವರು ಅವರು ಬಂದಿದ್ದಾರೆ. ಧೂಮಣ್ಣ ಶೆಟ್ಟಿ ಅವರು ಬಂದಿದ್ದಾರೆ. ಅವರು ಇದರ ಬಗ್ಗೆ ಅವರಿಗೆ ಎಷ್ಟು ಮಾಹಿತಿ ಇದೆ ಗೊತ್ತಿದ್ದಷ್ಟು ಬಾರಿ ಹಿರಿಯರು ಹೇಳಿ. ಮತ್ತೆ ನಮ್ಮೆಲ್ಲ ಇವತ್ತು ಕಾರ್ಯಕರ್ತವರೆಲ್ಲ ಊರಿನವರೆಲ್ಲ ಕರಸೇವೆ ಮಾಡ್ತಿದ್ದಾರೆ. ಅದರಲ್ಲಿಯೂ ಕೆಲವರಿಗೆ ಇಲ್ಲಿ ಇದ್ದವರಿಗೆಲ್ಲ ಅನುಭವ ಇದೆ ಇಲ್ಲಿ ಬಗ್ಗೆ, ಇದರ ಮಹಿಮೆ ಏನು, ಇದರ ಕಾರಣಿಕ ಏನು ಅಂತ. ನಮ್ಗೆ ಗೊತ್ತಾಗಿದ್ದ ಕಾರಣಿಕ ನಾವು ಈ ಕೆಲಸಕ್ಕೆ ಇಳಿದಿದ್ದೇವೆ. ನಾವು ಯಾವ್ದನ್ನು ಮಾಡ್ಬೇಕು ಅಂತ ಹೇಳ್ತೇವೆ, ಅದನ್ನು ಅದಕ್ಕೆ ಏನ್ ಬೇಕು ಅದೇ ರೀತಿಯಲ್ಲಿ ಮಾಡಿಸ್ಕೊಂಡು ಬರ್ತಿದೆ. ನಾವು ಕೆಲವು ವಿಚಾರದಲ್ಲಿ ಶಿಲ್ಪಿ ಅವ್ರ ಹತ್ರ ಇದನ್ನು ಅಡ್ಜಸ್ಟ್ ಮಾಡುವಾಗ ಶಿಲ್ಪಿ ಅವರು ಅಪ್ಪಿತಪ್ಪಿ ರೆಡಿ ಆದದನ್ನು ಇಟ್ಕೊಂಡು ಇಲ್ಲಿ ಬಂದ ಹಾಕಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಅಷ್ಟು ಪವರ್ ಅದಕ್ಕೆ ಹೊಸ್ತೇ ಬೇಕಂದ್ರೆ ಹೊಸ್ತನ್ನೇ ಮಾಡ್ಕೊಂಡಿದೆ. ನಾವೇನಿಲ್ಲ, ಅದು ಮಾಡ್ಕೊಂಡು ಹೋಗ್ತಿದ್ದೆ, ನಾವು ಅದರಿಂದ ಹೋಗ್ತಿದ್ದೇವೆ. ಜನರು ಭಕ್ತಾಭಿನೋಡು ಹಣವನ್ನು ಕೊಡ್ತಿದ್ದಾರೆ, ನಾವು ಮಾಡ್ಕೊಂಡಿದ್ದೆ. ಈಗ ನಮ್ಮ ಸದಾಶೆಟ್ಟರು ಬಂದಿದ್ದಾರೆ, ಗುರಿಗಾರರು. ಅವರ ಅನುಭವವನ್ನು ಕೆಲವು ಮಾತುಗಳು ಹಿರಿಯರು ಅವರು ಹೇಳ್ತಾರೆ, ನೋಡೋಣ. ಧನ್ಯವಾದಗಳು ತುಂಬ ಮಾಹಿತಿಗೆ. ನಮಸ್ತೆ ಗುರಿಕಾರ್ರೆ. ನಮಸ್ಕಾರ. ಪನ್ಲೆ ಹಿರಿಯರು ಉನ್ನೆ ಅನಾದಿ ಕಾಲುಡಿಂಚಿ ತೋಂದು ಬೈದಾರೆ ದಾಯ ಪಂಡ ಇಂಜಿನ ಇನಿತ ವೈಜ್ಞಾನಿಕ ಯುಗಟ್ಟು ಜೋಕ್ಲಿಗೆ ಗೊತ್ತು ಕಾರಣಿಕ ಪಂಡ ಎಂಚಿನ ದೈವ ಪಂಡ ಎಂಚಿನ ದೇವೇರ ಪಂಡ ಎಂಚಿನ ಮನ್ ಅಂಚಪ್ಪನ ಒಂಜಿ ಸಂದರ್ಭಡು ಈರು ಒಂದೇನು ತೆರಿಪೇರಿಗೋಸ್ಕರ ಹಿರಿಯರಾದ ಉತ್ತದು ಒಂದೇನು ಮಲ್ತೊಂದುಲ್ಲರು ಪನ್ಲೆ ಒಂದೇ ತರ ಬಗ್ಗೆ ಒಂದು ಹಿರಿಯರಂಕಲ್ಲ ತಮ್ಮಲ್ಲಿ ಅಜ್ಜಿಯರ ಪೂರ ಮಲ್ತೊಂದಿತ್ತಿನ ಏತ ವರ್ಷೋಡಿಂಚಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆತಿದ್ವಿ. ಉಪಾಧ್ಯಾಯರೆಲ್ಲ ಪಂಡಿತಿರ್ತಾರೆ ಸೆಟ್ರೆ 1.5 ಲಕ್ಷ ನಮ್ಮ ಒಟ್ಟು ಮಲ್ಪುಕೊಂಡು ತಾನೇ 2 ಆಜಿ ಮುಕ್ಕೊಂಜಿ ಕಮಿಟಿದಾಗ ಮತ್ತೆ ಅಗಲ್ಲೇ ನಡ ಬಂದ ಮಲ್ಪುಕೊಂಡು ಡಾಕ್ಟರ್ ರವಿರಾಜ್ ಆಚಾರ್ಯ 6 ಮಲ್ಪು ಸೆಟ್ರೆ ಆ ಟೈಮ್ ಉಳ್ಳ ಆಜಿ ಒಕ್ಕ ಇತ್ತ ಎಂಕಲ್ ವಿಜಯರಾಜ ರಾಘವ ಒಕ್ಕ ಸಜರಾಜ್ ಕುಂಡಾರ್ ಮಗಲ್ ಮತ್ತ ಮಸ್ತ್ ಉಸ್ತುವಾರಿ ತರ ನೋಟು ಎಂಕಲ್ ಈ ಸರಿ ಕೆಲಸ ಜಾದ ಈ ಕೆಲಸ ಬಾರಿ ಒಂದು ಪಂಡ ಪಿಲ್ಚಂಡಿ ಪಂಡ ಬಾರಿ ತೂತಲಕ್ಕ ಐತಿನ ಪಿಲ್ಚಂಡಿಗೆ ಅವೇನು ಊರ್ದಾಗಲು ಮತ್ತೆ ಯಾಕಲ್ಲ ಹಿರಿಯರು ಮತ್ತೆ ಒಟ್ಟಾದು ಸೇರ್ದು ಆ ಪಿಲ್ಚಂಡಿಂದ ಶಾಂತ ಮಲ್ಪಿರೋದು ಒಂದು ಮಲ್ಪಿನಿ ಬ್ರಹ್ಮಸ್ಥಾನ ಮಲ್ಪಿನಿ. ಬ್ರಹ್ಮಸ್ಥಾನ ಆ ಕಾರಣ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ಇತ್ತಿಜಿ ಹಿರಿಯರು ಬಂದಿನ ಕಾಲೋಡು ಬ್ರಹ್ಮಸ್ಥಾನ ಇತ್ತಿಜಿ ಒಕ್ಕ ಸ್ಥಾಪನೆ ಬ್ರಹ್ಮೆ
ನಾಗೆ, ಹಾ. ರಕ್ತೇಶ್ವರಿ, ಕ್ಷೇತ್ರಪಾಲೆ, ಬಬ್ಬರಿ, ಹಾ. ನಂದಿ ಹಾ. ಮೊಗಲಿನ ಪೂರ ಪಾಡ್ದು ಹಾ. ಒಮ್ಮೆನಂತ ಶಾಂತ ಮಲ್ಪಗ ಬಂದು ಶಾಂತ ಮಲ್ಪರೆ ಮಲ್ದಿನ ಕಾರಣ ಅಂಚ ಹಾ. ಜೀರ್ಣ ಮೊಗಲು ಇತ್ತಿಜರು ದುಮ್ಮು ಹ್ಮ್. ಖಾಲಿ ಕಡಿಯಾಳೆಪ್ಪೆಲ್ಲ ಹಾ. ಪಿಲ್ಚಂಡಿ. ಪಿಲ್ಚಂಡಿ ರಡ್ಡೇ ಜನ ಇತ್ತೀನಿ ಮುಲ್ಪ ಹಾ. ಜೋಡು ಪಿಲ್ಚಂಡಿ ಮಾತ್ರ ಜೋಡು ಪಿಲ್ಚಂಡಿ. ಹಾ. ವ್ಯಾಘ್ರ ಪಿಲ್ಚಂಡಿ ವ್ಯಾಘ್ರ ಪಿಲಿಚಂಡಿ. ಹಾ. ವ್ಯಾಘ್ರ ಚಾಮುಂಡಿ ಬಣಪೇನೆ ಅಂಕಲು ಹಾ. ವ್ಯಾಘ್ರ ಚಾಮುಂಡಿ ಆದ್ ವ್ಯಾಘ್ರ ಎತ್ತನಿಗೆ ದುಮ್ಮದ ಕಾಲುಂಡು ಹಾ. ಐ ಕಸದ ಶಾಂತ ಮಲ್ಪೆರೆ ಹಿರಿಯರು ಪೂರ ಒಟ್ಟು ಸೇರಿ ಊರ್ದಾಕಲು ಹ್ಮ್. ಈ ಬ್ರಹ್ಮಸ್ಥಾನ ಮಲ್ತೀನಿ ಎರಡು ಒಕ್ಕ ಬ್ರಹ್ಮಸ್ಥಾನ ಇದು ಬಂದು ಬ್ರಹ್ಮಸ್ಥಾನ ಹಾ. ಬ್ರಹ್ಮಸ್ಥಾನ ಒಂದಮ್ಮ ಮಜ್ಜಿರಣ ಎತ್ತಂಡು ಹ್ಮ್. ಓಲೋಲ್ ಮಾತ ಎತ್ತಂಡು ಹಾ. ಅದೇ ನಮ್ಮ ಪೂರ ಒಟ್ಟ ಲಾಯ್ಕ್ ವಾಸ್ತುಧರಣ ಎತ್ತದ್ದು ಶಿಲ್ಪಿನ ಎತ್ತದ್ದು ಹಾ. ಮತ್ತೆ ತೂದು ಎಡ್ಡೆ ಕರೆಕ್ಟ್ ಕ್ರಮ ಪ್ರಕಾರ ಮಲ್ದ ನಮ್ಮ ಹಾ. ವಾಸ್ತು ಪ್ರಕಾರ ಮಲ್ದ ವಾಸ್ತು ಪ್ರಕಾರ ಮಾಡ್ತಾರೆ. ಹಾ. ಶಾಸ್ತ್ರ ಅದು ಹಾ. ಒಂದೊಂದು ಪೊರ್ಲೋಡ್ ಆವಡ್ಕೊಂಡದು ಎಂಕಲ್ಲ ಊರ್ದಾಗಲ್ಲ ಅವೇ ಊರ್ದಾಗಲ್ಲ ತುಂಬಾ ಸಹಕಾರ ಉಂಟು ಇಡೀ ಊರ್ದಾಗಲ್ ಪೂರ ಒಟ್ಟು ಪಾಡ್ದು ಮಲ್ದೆ. ಕೋಡಿ ಹೊಡ್ಚು ಎಂಕುಲಿನಿಗೆಲ್ಲ ಪಿರ ಉಲ್ಲಾ ಪಂಪಿನ ಹಾ. ಧೈರ್ಯ ಕೊಡ್ದು ಎಂಕಲ್ ತುಂಬರೋದಿಲ್ಲ ಹಾ. ಒಂದೇ ಪೂರಾ ಊರ್ದಾಗಲೇ ಸಹಕಾರ ಹೌದು. ಸರ್ಕಾರದಲ್ಲಿ ಕೊಂಡು ನಮ್ಮ ಪಿಲ್ಚಂಡಿಗೂ ಕಂಪೌಂಡ್ ಹಾಲ್ದಾಗಲ್ಲ ಮಂಜೂರಾತಿ 25 ಲಕ್ಷ ರೂಪಾಯಿ 25 ಲಕ್ಷ ಕೆಲ್ಸ ಬೈದ. ಸರ್ಕಾರವು ಸಸಿರಾಜ್ ಕುಂದಾರ್ನ ಬಾರಿ ಮಲ್ಲ ಹಾ. ಸಸಿರಾಜ್ ಕುಂದಾರ್ನ ಬಾರಿ ಮಲ್ಲ ಪ್ರಯತ್ನ ಅವೇ. ಇವಾಗ ನಮ್ಮ ಸರ್ಕಾರದ ಕಲ್ಯಾಣ ಪ್ರಯತ್ನ ಹಾ. ಪ್ರಸಾದ್ ಕಾಂಚಾನು ಹಾ. ಮಗಳು ಮತ್ತೆ ಬಾರಿ ಒಂದು ಮಲ್ತದು ಪ್ರಯತ್ನ ಮಲ್ತ 25 ಲಕ್ಷ ಕೊಡ್ಪದು ಹಾ. ಕೆಲಸ ಶುರು ಆತು ಕೆಲಸ ಆವನುಂಡು ಹಾ. ಅವನಿಗೆ ಪಿಲ್ಚಂಡಿಗೆ ಬಾರಿ ಮಲ್ಲ ಒಂಜಿ ಭದ್ರತೆ ಉಂಡು ಬರ್ತದೆ. ಭದ್ರತೆ ಉಂಡು ಅವೇ ಅವೇ. ಆತು. ಬಾರಿ ಒಂದು ಸಂತೋಷ ಈ ಹಿರಿಯರಾದು ಮೊಗಲಿನ ಎದುರು ದೀವೊಂದು ಈ ಕೆಲಸವನ್ನು ಪೂರೈಸರಿ ಇರುದು ಪೋತಾರೆ ಅಂಚನೆ ಊರದಗಲ ಸಾಕಾರಲ ತಿಕ್ಕೊಂದುಂಡು ಒಂದು ಎಡ್ಡೆ ರೀತಿಡು ಎಲ್ಲಂತ ಕಾರ್ಯಕ್ರಮ ಆವಡ್ ಬಂದು ಪೊರ್ಲೋಡ್ ಆವಡ್ ಪೊರ್ಲೋಡ್ ಆವಡ್ ಬಂದು ಎಂಕಲ್ ಮಲ್ಪನ ಶುಭ ಹಾರೈಸಿ ಎಂಕಲ್ ಮಲ್ಪನ ತಾಯಿ ಅಂದಾಯ ಮಲ್ಪವನು ಆಯ್ಗ ಗೊತ್ತುಂಡು ಎಂಕಲ್ ಖಾಲಿ ಪುದಾರದಕ್ಕ ಮಾತ್ರ ಆತೆ ಎಂಕಲ್ ಖಾಲಿ ಕಾರ್ಯನಿಮಿತ್ತ ಮಾತ್ರ ಖಜಾ ಬೇಜಾರೆ ಬೈತಿ ಆತೆ 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 ಎಡ್ಡೆ ರೀತಿಯ ಕಾರ್ಯಕ್ರಮ ಆವಡ್ ಬಂದು ಏನು ಎಂಕಲ್ ಹಾರೈಸಿ. ಪ್ರಯತ್ನ ಎಂಕಲ್ ಈತ ಎಂಕಲ್ ಬಾರಿ ಪ್ರಯತ್ನ ಮಲ್ತಂದಿಲ್ಲ ಖಂಡಿತ ಖಂಡಿತ ಆಪು ಆಪು ಈಗ ನಾವು ಈ ಗುಡಿಯನ್ನ ಕಟ್ತಾ ಇದ್ದೇವೆ. ಹಾ. ಇದಕ್ಕೆ ಸುಮಾರಾಗಿ ಇದು ಈಗ ಪಿಲ್ಚಂಡಿ ಸ್ಥಾನದ ಗುಡಿ. ಹಾ. ಇದಕ್ಕೆ ಸುಮಾರಾಗಿ ಒಂದು 50 ರಿಂದ 60 ಲಕ್ಷ ರೂಪಾಯಿ ತನಕ ಹಾ. ಖರ್ಚಾಗಿದೆ. ಹಾ. ಅಂದ್ರೆ ಮೇಲೆ ಇತ್ತಾಳಿಯ ತಗಡು ಇದೆಲ್ಲ ಹಾ. ಮುಂಚೆ ಅಂದ್ರೆ ನಮಗೆ ಒಂದು 6 ತಿಂಗಳ ಹಿಂದೆ ಮಾಡೋದಂತ ಹೇಳಿ ಆದ್ರೆ ಹಾ. ಬಹಳ ರೇಟ್ ಕಮ್ಮಿ ಇತ್ತು. ಇವಾಗೆಲ್ಲ ದರ ಏರಿಕೆಯಿಂದಾಗಿ ಹೌದು. ತುಂಬಾ ರೇಟ್ ಆಗಿ ಈಗ ಸಾಧಾರಣ ಅದು ಡಬಲ್ ಆಗಿ ಈಗ ನಮಗೆ 60 ಲಕ್ಷ ರೂಪಾಯಿ ತನಕ ಖರ್ಚಾಗಿದೆ. ಹಾ. ಈಗ ಇಲ್ಲಿ ಇದ್ರದ್ದು ಮಾಡಿದ ಕೆಲಸ ಆಗ್ತಾ ಉಂಟು. ಹಾ. ಅದೇ ರೀತಿ ಈ ಒಂದು ಪಿಲ್ಚಂಡಿ ಗುಡಿಗೆ ಸಪರೇಟ್ ಆದಂತಹ ಒಂದು ಆವರಣ ಹಾ. ಇದೆಲ್ಲ ಸೇರಿ ಸಾಧಾರಣ ನಮಗೊಂದು ಹಾ. ಈ ಒಂದು ಗುಡಿಗೆ 60 ಲಕ್ಷ ರೂಪಾಯಿ ತನಕ ವೆಚ್ಚ ಆಗಿದೆ. ಹಾ. ಅಂದ್ರೆ ನಮ್ದು ಫುಲ್ ಯೋಜನೆ ನಮ್ದು ಸಾಧಾರಣ 1 ಕೋಟಿ ಮೇಲೆ ಹಾ. ಹೋಗ್ತದೆ. ಇನ್ನು ಆಚೆ ಬದಿಯಲ್ಲಿ ಬ್ರಹ್ಮರ ಗುಡಿ ಇದೆಲ್ಲ ಉಂಟು. ಹಾ. ಅದಕ್ಕೂ ಕೂಡ ಅದನ್ನು ಸೇರಿಸುವಾಗ ನಮಗೆ ಸಾಧಾರಣ 1 ಕೋಟಿ ಮೇಲೆ ನಮಗೆ ಖರ್ಚು ಉಂಟು ಅದರದ್ದು. ಈಗಾಗಲೇ ನಾವು ಸಾಧಾರಣ ಹಾ. ಖರ್ಚು ಇದು ನಮ್ಮ ಭಕ್ತಾದಿಗಳಿಂದ ನಾವು ಹಾ. ಹಣ ವಸೂಲಿ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಹಾ. ಆದಷ್ಟು ಕೊಡ್ತಾ ಇದ್ದಾರೆ. ಹಾ. ಇನ್ನೂ ಬಹಳಷ್ಟು ಆಗ್ಲಿಕ್ಕುಂಟು. ಹಾ. ಬಹಳ ಶಾರ್ಟೇಜ್ ಕೂಡ ಆಗಿದೆ. ಹಾ. ಹಾಗಾಗಿ ಭಕ್ತಾಭಿಮಾನಿಗಳಿಂದ ನಾವು ಇನ್ನು ಪುನಃ ತನು ಮನ ಧನ ಹಾ. ಇದು 3 ಭಕ್ತಾಭಿಮಾನಿಗಳಿಂದ ನಾವು ಕೇಳ್ತಾ ಇದ್ದೇವೆ. ಖಂಡಿತ. ಆದ್ರೂ ನಾವು ಯಾವುದೇ ನಮ್ಮ ಹಣದ ಕೊರತೆ ಇದ್ರೂ ಕೂಡ ಹಾ. ನಾವು ಯಾವುದೇ ರೀತಿಯ ಕೆಲಸ ನಿಲ್ಲಿಸಲಿಲ್ಲ. ಹಾ. ಏನೋ ದೇವರ ಆ ಪಿಲ್ಚಂಡಿ ಅನುಗ್ರಹದಿಂದ ನಡೀತಾ ಉಂಟು. ಹಾ. ಆದಷ್ಟು ಬೇಗ ಆಗಬೇಕು. ಇನ್ನಷ್ಟು ಅದರದ್ದು ಖರ್ಚು ವೆಚ್ಚ ಬರ್ಲಿಕ್ಕೆ ಉಂಟು ಖರ್ಚೆಲ್ಲ. ಹಾ. ಹಾಗಾಗ್ಲಿಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಒಂದು ಆಶಾಭಾವನೆಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆಗ್ಲಿ. ನಾಡ್ದು ಈ ಒಂದು ಬ್ರಹ್ಮಕಲಶದ ಟೈಮ್ನಲ್ಲಿ ಬರ್ಬೋದು ಆಶ್ವಾಸನೆ ಕೊಟ್ಟವರು ಇದ್ದಾರೆ. ಹಾ. ಇನ್ನು ಅವರಿಗೆಲ್ಲ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಹಾ. ಇನ್ನಷ್ಟು ನಮಗೆ ಹೌದು. ಆದಷ್ಟು ಸಹಾಯಧನ ಬರುವಲ್ಲಿ ಸಹಾಯಧನ ಬರುವಲ್ಲಿ ಹೌದು. ಖಂಡಿತವಾಗಿ ಕೇಳಿ ಇಲ್ಲಿ ನಾವು ನಮೂದಿಸ್ತೇವೆ. ಹೌದು. ಇಲ್ಲಿ ಬ್ಯಾಂಕಿನ ಖಾತೆ ಹಾಗೂ ನಿಮ್ಮ ಐಡಿಯನ್ನು ನಮೂದಿಸ್ತೇವೆ. ಹೌದು. ಅದಕ್ಕೆ ಅವರು ಹಣ ಹಾಕುವಂತ ಹಾಕುವಂಥದ್ದು ವ್ಯವಸ್ಥೆಯನ್ನ ಹಾಕ್ಬೋದು. ಹೌದು. ಪಂಚದೈವಗಳ ಇದೆಲ್ಲ ಮಧ್ಯದಲ್ಲಿ ಇಲ್ಲಿ ಬ್ರಹ್ಮಸ್ಥಾನ ಕೂಡ ಉಂಟು. ಅದೇ ರೀತಿ ರಕ್ತೇಶ್ವರಿ, ಹಾ. ಆಮೇಲೆ ನಾಗ, ಹಾ. ಆಮೇಲೆ ನಂದಿಕೋಣ, ಹ್ಮ್. ಆಮೇಲೆ ಬೊಬ್ಬಾರಿಯ, ಹಾ. ಕ್ಷೇತ್ರಪಾಲ, ಕ್ಷೇತ್ರಪಾಲ. ಇದಿಷ್ಟು ಪಂಚದೇವತೆಗಳ ಇದಕ್ಕೆ ಎಷ್ಟು ಖರ್ಚು ಒಂದು ಬಿದ್ದಿದೆ? ಇದಕ್ಕೂ ಸುಮಾರು ಒಂದು 40-45 ಲಕ್ಷ ತನಕ ಹಾ. ಈ ಗುಡಿಗಾಗಿದೆ. ಹಾ. ಯಾಕಂದ್ರೆ ಇದು ಸಂಪೂರ್ಣ ತಾಮ್ರದ ಗುಡಿ. ಹ್ಮ್. ಅಂದ್ರೆ ದೈವದ ಅದನ್ನು ಹಿತ್ತಾಳಿಯಲ್ಲಿ ಮಾಡುವಂತಹ ಒಂದು ಕ್ರಮ ಮುಂಚಿನದು. ಹಾ. ಇದು ದೇವರ ಇದಂತ ಹೇಳಿ ಬ್ರಹ್ಮಸ್ಥಾನದ ಕಾರಣ ಇದನ್ನು ನಾವು ತಾಮ್ರದಲ್ಲಿ ಮಾಡಬೇಕಾಗಿ ಬಂದಿದೆ. ಹ್ಮ್. ಇದಕ್ಕೂ ಕೂಡ ಹಾಗೆ ಸುತ್ತ ಆವರಣ ಗೋಡೆ ಇದೆಲ್ಲ ಉಂಟು. ಹ್ಮ್. ನೆಲಕ್ಕೆ ಕೂಡ ಈಗ ನಾವು ಕಲ್ಲು ಹಾಸ್ತಾ ಇದ್ದೇವೆ. ಹ್ಮ್. ಅದೇ ರೀತಿ ಅಲ್ಲಿ ಬಂದಾಗ ಇಲ್ಲಿ ಕೂಡ ಹ್ಮ್. ಮಾಡು ಗಿಡೆಲ್ಲ ಬರ್ತದೆ. ಹಾ. ಅದೇ ರೀತಿ ಹಾ. ಹಾಗಾಗ್ಲಿಕ್ಕೆ ಹೋಗಿ ಇದನ್ನು ಕೂಡ ಈಗ ಹ್ಮ್. ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಇದರ ವೆಚ್ಚ ನಾವು ಸಾಧಾರಣ ಅದು ಮತ್ತೆ ಈ 2 ಗುಡಿಯ ವೆಚ್ಚ ಸೇರಿ ಸಾಧಾರಣ 1 ಕೋಟಿ ಮೇಲೆ
ಅಂತೇಳಿ ಹೇಳಿದ್ದೇವೆ. ಹಾ. ಇನ್ನು ನಮಗೆ ಇತರ ಖರ್ಚು ಹೇಳಿದ್ರೆ ಇದು ಬ್ರಹ್ಮಕಲಶಕ್ಕೆ ಸುಮಾರು ಒಂದು 10-15 ಲಕ್ಷ ರೂಪಾಯಿ ತನಕ ಬೇರೆ ಖರ್ಚು ಉಂಟು. ಬೇರೆ ಖರ್ಚಿದೆ. ಊಟದ ವ್ಯವಸ್ಥೆ ಇದೆಲ್ಲ ಹೌದು. ಅದೆಲ್ಲ ಸಾಧಾರಣ ನಾವು ಈಗ ಹೊರೆ ಕಾಣಿಕೆಯಿಂದ ಹ್ಮ್. ಈಗ ನಾಡ್ದು ಹೊರೆ ಕಾಣಿಕೆ ಬರ್ತಿ ಕೊಟ್ಟು ಅದರಿಂದ ನಾವು ಊಟದ ವ್ಯವಸ್ಥೆಯನ್ನೆಲ್ಲ ಅದರಿಂದ ಆದಷ್ಟು ನಾವು ಹಾ. ಹೊಂದಾಣಿಕೆ ಮಾಡಿಕೊಳ್ತೇವೆ. ಹಾ. ಇನ್ನು ಬಾಕಿ ಉಳಿದದನ್ನು ಎಲ್ಲ ಖಂಡಿತವಾಗಿ ಭಕ್ತಾದಿಗಳು ಭಕ್ತಾದಿಗಳು ಖಂಡಿತವಾಗಿ ನಿಮಗೆ ದೊರಕಿಸ್ತಾರೆ ಅನ್ನುವಂಥ ಭರವಸೆ ನನಗೂ ಇದೆ. ಇದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನೆರವೇರಲಿ ಅಂತೇಳಿ ಇನ್ನೊಮ್ಮೆ ನಾನು ಹಾರೈಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ, ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಇಲ್ಲಿ ಅವರು ಹೊರಟಿದ್ದಾರೆ. ಅದೇ ರೀತಿ ಇಲ್ಲಿ ಹೊರೆ ಕಾಣಿಕೆಯ ಅಧ್ಯಕ್ಷರಾದಂಥ ಭಾಸ್ಕರ್ ಶೆರಿಗ ಅವರು ಇದ್ದಾರೆ. ಅವ್ರ ಹತ್ರ ಸಹ ಒಂದೆರಡು ಮಾಹಿತಿಗಳನ್ನು ಕೇಳೋಣ. ನಮಸ್ಕಾರ ಭಾಸ್ಕರ್ ಶೆರಿಗಾರೆ. ನಮಸ್ಕಾರ. ಈರು ನಮ್ಮ ಪಿಲಿಚಂಡಿದ ಎಲ್ಲಂಜಿದ ಕಾರ್ಯಕ್ರಮದ ಹೊರೆ ಕಾಣಿಕೆದ ಒಂದು ಉಸ್ತುವಾರಿನ ವಹಿಸುವಂದರ ಪಂದ್ಯ ಅನ್ಕೇಂಡೆ ಪಂಡ್ಲೆ ಇರ್ನ ಆ ದಿನದ ಒಂದು ಜವಾಬ್ದಾರಿದ ಬಗ್ಗೆ ಫಸ್ಟ್ ಕಡಿಯಲ್ಲಿ ದೇವಸ್ಥಾನ ನೋಡಿದ್ರು. ಹಾ. ಉಪ್ಪಂಡ ಅಲ್ತೂರ್ದು ಎಂಕಲ್ಲ ಪ್ರಸಾದ ಸೀದಾ ಕೃಷ್ಣ ಮಠ ಸ್ವಾಮಿಲೇಡ ಹಾ. ಆಶೀರ್ವಾದಕ್ಕೆ ತಂದು ಹಾ. 5:30 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಹೊರಕಾಣಿಕೆ. ಹಾ. ಅಂಚಾದ ಎಂಕ್ಲಿತ ಹೊರಕಾಣಿಕೆ ಪನಿಗೆ ಜನಕುಲಡ ಪಂತ ಹಾ. ಒಂದು ಹೆಂಗಿಂದ ಮೂಜಿನದ ಸರ್ತಿ ಕೊಡ್ತೀರಿ. ಹಾ. ಫಸ್ಟ್ ಸರ್ತಿ ಕೊರ್ನೆ ಇತ್ತು. ಹಾ. ಫಸ್ಟ್ ಕೊರ್ನೆ ಫುಲ್ ಒಂಜಿ 250-300 ಗಾಡಿ ಮುಟ್ಟ ಆಗ್ತದೆ ಫಸ್ಟ್ ಇದು ಸೆಕೆಂಡ್ ಐಟ್ ಒಂಜಿ 125 ಮುಟ್ಟ ಗಾಡಿ ಆಗ್ತದೆ. ಅವನ ಎಲ್ಲಿ ಕಿಂಜ ಮಾಡ್ತದೆ ಒಂಜಿ ಫಸ್ಟ್ ಅಂಚಾದ ಇತ್ತು. ಈ ಸರ್ತಿ ಮೂಜಿನದ ಕೊಡ್ತೇವೆ. ಮೂಜಿನದ ಕೊರ್ನಾಗ ಯಾನ್ ಪಂತೆ ಅಂಕಲ ಪೂರ ಕಂಡ ಜನಕ್ಕೂ ಪಂತೇರಿ ಪಂಚನ ಕಡಿಯಲಮ್ಮ ನಮ್ಮ ಪಿಲ್ಚಂಡ್ ನೆಟ್ಟದ ಈ ಸರ್ತಿ ಒಂಜಿ ಜಾಸ್ತಿ ಮಲ್ತು ಕೊರಡು ಪಂಡು ಜನಕ್ಕೂ ಪಂಡ ದೇವಸ್ಥಾನ ಬಟ್ಲ ಒಂಜದೆ ಕಡಿಯಲ್ಲಿ ಸಂಬಂಧಪಟ್ಟಿನ ದೇವಿಗೆ ಪಂಚಾದ ಜನಕ್ಕುಲ್ಲ ಐಕ್ ಆಶೀರ್ವಾದ ಮಲ್ತೊಂದುಲ್ಲೇರು ಕೋಯಿನಲ್ಲಿ ಎಂಕಲೆ ಪನೊಂದುಲ್ಲೇರು ನಿಗಳಿಗೆ ಈ ಸರ್ತಿ ಎಡ್ಡ ಒಂದು ಮಲ್ಪುಗ ಕೊರ್ಕ ಪನೊಂದುಲ್ಲೇರು ಪಂಚಾದ ಎಂಕಲ ಏನಿದೆ ಜನಕ್ಕುಲೇಗೆ ನಮ್ಮ ದೇವಸ್ಥಾನ ಮಿತ್ ಬಕ್ಕ ನಮ್ಮ ಮಿತ್ ಪುರ ಪಂಡ ನಂಗೆ ಮೂಜಿನದ ಉಂಟತ್ತ ಅಂಚದ ಯಾಳ್ನ ಪಂತೆ ಮೂಜಿನ ಉಂಟು ಹೊರಕಾಣಿಕೆ ಅಧ್ಯಕ್ಷ ಕೊಡ್ತೇವೆ. ಮುಗ್ಗಲ್ನ ಪಕ್ಕ ನಿಷ್ಠ ಕಮಿಟಿದಾಗೆಲ್ಲ ಕೊಡ್ತೇವೆ. ದುಮ್ಮದ ಕಮಿಟಿದಾಗೆಲ್ಲ ಎಡ್ಡೆ ಸಪೋರ್ಟ್ ಮಾಡಿದೆ ನಂಗೆ 2 ವರ್ಷ ಎಡ್ಡೆ ಜನಕ್ಕೂ ಪೂರ ಸೇರ್ಪದು ಎಡ್ಡೆ ಮಾಡಿದೆ ಬಕ್ಕ ಈ ಸರ್ತಿ ನಮ್ಮ ಪಂತ ಜವನೇ ಪೂರ ಬರ್ತೇವೆ ಪಂತ ಅವ್ರು ಹೆಚ್ಚು ಜನ ಜಾಸ್ತಿ ಆವಡು ಮತ್ತೆ ಹೊರಕಾಣಿಕೆ ಜಾಸ್ತಿ ಆವಡು ಪಂತ ಪಂಚಾದ ಎಂಕಲ್ನ ಕಡಿಯಲಮ್ಮನ ಪಕ್ಕ ಪಿಲ್ಚಂಡಿ ನಮ್ದು ಗೋಸ್ಕರಡು ಎಡ್ಡೆ ಮುಂದೆ ಆವಡು ಅಣ್ಣ ಜನಕ್ಕೂಲ್ಲ ಕೈ ಜಾಸ್ತಿ ಆವಡು ಎಂಕಲ ಗೆಟ್ಟೈತೆ ಅಂಚೆ ಪಕ್ಕ ದೇವಸ್ಥಾನ ಊರಿ ನನ್ನ ದೇವಸ್ಥಾನಕ್ಕೆ ಅವು ಕಡಿಯ ದೇವಸ್ಥಾನಕ್ಕೆ ಡೈಲಿ ಶುಕ್ರ ಉಣಸುಪ್ಪಣ ಅಂಚದ ದೇವಸ್ಥಾನಕ್ಕೆ ಅವು ಸಂಬಂಧಪಟ್ಟಿನ ಮತ್ತೆ ಊರಿನ ಎಂಕಲ ಒಂದು ಮಲ್ಪೂಜ ದೇವಸ್ಥಾನಕ್ಕೆ ಪಾಡುವ ಕಡಿಯಲ್ಲಿ ದೇವಸ್ಥಾನ ಅಂಚೆ ಜನಕ್ಕೂ ಕೊಪ್ಪಿನ ಜಾಸ್ತಿ ಕೊರಡು మరి ಒಂದು ಪೂರ ರಾಜನವಾಡು ಎಲ್ಲಂಜಿದೊಂದು ಕಾರ್ಯಕ್ರಮ ಇರನ್ನ ಮುಂದಾಳತ್ತೋಡ ಅವನುಂಡು ಏರ ಅಂಡಲ ಹೊರೆ ಕಾಣಿಕೆ ಕೊರ್ಪಿನಗಲು ಇರನ್ನು ಭೇಟಿಯಾದು ಇರನ್ನ ಮುಖಾಂತರ ಕೊರ್ಪಿಲಕ ಅವಾರ್ಡ್ ಬಂದೇನ ಹಾರೈಸ. ನಮಸ್ತೆ. ನಮ್ಮೊಂದಿಗೆ ಸುಜಾತ ಅವರಿದ್ದಾರೆ, ಕರಸೇವಕಿಯಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ಸದಸ್ಯರಾಗಿದ್ರೆ. ಹೇಳಿ ಸುಜಾತ ಅವರೇ. ನಮಸ್ತೆ. ನಮಗೆ ಇವತ್ತು ಬೆಳಿಗ್ಗೆ 7:30 ಗಂಟೆಯಿಂದ ಕರಸೇವೆ ಅಂತ ಹೇಳಿ ಹೇಳಿದ್ದೇವೆ, ಮೆಸೇಜ್ ಹಾಕಿದ್ದೇವೆ. ಎಲ್ಲ ಹೆಂಗಸರು ಸಹ ಪಾಪ ಮನೆಯದೆಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಇಲ್ಲಿ ಕರೆಕ್ಟ್ 7:30 ಗಂಟೆಗೆ ಇದ್ದಾರೆ. ಸಾಧಾರಣ ಒಂದು 30 ಮಂದಿ ಅಷ್ಟು ಮಂದಿ ಸೇರಿದ್ದಾರೆ. ಎಲ್ಲ ಹಂಚೆಲ್ಲ ಶಿಫ್ಟ್ ಎಲ್ಲ ಮಾಡ್ಲಿಕ್ಕಿತ್ತು, ಅದೆಲ್ಲ ಮಾಡಿ ತುಂಬಾ ಬಿಸಿಲುಂಟು ಆದ್ರೂ ಅದೆಲ್ಲ ಯಾವುದನ್ನು ಸಹ ಗಮನಿಸದೆ ಎಲ್ಲ ಸೇವೆಯಲ್ಲೆಲ್ಲ ಎಲ್ಲ ತೊಡಗಿದ್ದಾರೆ. ಕೆಲವರು ಹೊಟ್ಟೆಗೆ ಸಹ ಎಂತ ತಕೊಳ್ಳಿಲ್ಲ, ಆದ್ರೂ ಪಾವ ಎಂತ ಸಹ ತೋರ್ಸುದಿಲ್ಲ, ಎಲ್ಲ ಮಾಡ್ತಾ ಎಲ್ಲ ಇದ್ದಾರೆ ಕೆಲಸ. ಸಾಧಾರಣ ಒಂದು 30-35 ಮಂದಿ ಅಷ್ಟಿದ್ದಾರೆ. ಈಗ ಸಹ ಬಂದು ಎಲ್ಲ ಸೇರಿಕೊಳ್ತಾ ಇದ್ದಾರೆ. ಆಗ್ಲಿ ಹಾಗೆ ನೀವೆಲ್ಲರೂ ಮನೆ ಕೆಲಸವನ್ನು ಬಿಟ್ಟು ಈ ಕೆಲಸಕ್ಕೆ ಕೈ ಜೋಡಿಸಿದ್ ಹೇಳಿದ್ರೆ ನಿಜವಾಗಿ ಒಂದು ಮೆಚ್ಚಬೇಕಾಗುವುದು. ಯಾಕಂತ ಹೇಳಿದ್ರೆ ಒಂದು ಆ ದೈವದ ಮೇಲೆ ಇರುವಂತ ಒಂದು ಭಕ್ತಿ ಆಗ್ಲಿ ಅಥವಾ ನಿಮ್ಮ ಶ್ರದ್ಧೆ ಆಗ್ಲಿ ಇದು ಎದ್ದು ತೋರ್ತದೆ. ಇದು ಮುಂದಿನ ಪೀಳಿಗೆಗೆ ನಾಂದಿ ಆಗ್ಲಿ ಅಂತ ಹೇಳಿ ನಾನು ಹೇಳುತ್ತಾ ತುಂಬಾ ದಿವಸದಿಂದ ಎಲ್ಲ ಇದು ಇನ್ವಿಟೇಷನ್ ಹಂಚೋದ್ರಲ್ಲಿ, ಮನವಿ ಪತ್ರ ಹಂಚೋದ್ರಲ್ಲಿ ಬಿಸಿಲಂತ ಸಹ ನೋಡದೆ 4 ಗಂಟೆಗೆಲ್ಲ ಬರ್ತಾರೆ. ಮತ್ತೆ ಸಂಡೇ ಡೈಲಿ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 2 ಗಂಟೆ ತನಕ ನಮ್ಮೊಂದಿಗೆ ಎಲ್ಲರೂ ಸಹ ಇರ್ತಾರೆ. ಯಾರು ಸಹ ಅರ್ಧದಿಂದ ಹೋಗುದು ಹಾಗೆಲ್ಲ ಮಾಡೋದಿಲ್ಲ, ಎಲ್ರು ಸಹ ಈ ಬಿಸಿಲಿಗೆ ಅಂದ್ರೆ ಒಗ್ಗಟ್ಟು ಒಳ್ಳೆ ಹೌದು ಒಗ್ಗಟ್ಟಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟು, ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಿಮಗೆ ಆ ದೇವರ ಕೃಪೆ ಸದಾ ಇರ್ತದೆ ಅಂತ ಹೇಳ್ತಾ ನೋಡ್ತಿದ್ರಲ್ಲ ಸ್ನೇಹಿತರೆ, ಒಂದು ಯಾವುದೇ ಧಾರ್ಮಿಕ ವಿಧಿವಿಧಾನಗಳ ಕೆಲಸ ಆಗಬೇಕಾದ್ರೆ ಊರವರ ಸಹಾಯ ಹಾಗೂ ಅದನ್ನು ಮುಂದಾಳತ್ವ ವಹಿಸಿಕೊಂಡು ಮಾಡುವವರ ಒಂದು ಕಾರ್ಯವೈಖರಿಯನ್ನು ನಾವಿಲ್ಲಿ ನೋಡ್ಬೋದು.
ಅದೇ ರೀತಿ ನಮ್ಮ ಸಗರಿಯಲ್ಲಿರುವಂತಹ ಪಿಲಿಚಂಡಿಯ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ತಾಯಿದೆ ಗುಡಿ. ಹಾಗಾಗಿ ತಾವೆಲ್ಲ ಭಕ್ತಾದಿಗಳು ತಮ್ಮ ಸಮೇತ ಒಂದು ಸೇವೆಯ ರೂಪದಲ್ಲಿ ಧನ ಸಹಾಯವನ್ನು ಮಾಡ್ಬೋದು. ಅದಕ್ಕಾಗಿ ನಾನಿಲ್ಲಿ ಕೆಳಗೆ ಅದರ ಅಡ್ರೆಸ್ ಹಾಗೂ QR ಕೋಡನ್ನು ನಮೂದಿಸಿದ್ದೇನೆ. ದಯವಿಟ್ಟು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಾಗೂ ನಮ್ಮ ಧಾರ್ಮಿಕತೆಯನ್ನು ಉಳಿಸಿ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.